ನಮಸ್ತೆ ಫ್ರೆಂಡ್ಸ್, ಗೌರಮ್ಮ ಕುಕಿಂಗ್ ಚಾನಲ್ಗೆ ಸ್ವಾಗತ. ಬನ್ನಿ ಇವತ್ತು ಮುಳುಗಾ ಚಟ್ನಿ ಹೇಗೆ ಮಾಡೋದಂತ ನೋಡ್ಕೊಳ್ಳೋಣ. ಇದು ರೊಟ್ಟಿ ಚಪಾತಿ ಜೊತೆ ಎಲ್ಲ ತುಂಬ ಚೆನ್ನಾಗಿರುತ್ತೆ, ಮತ್ತು ಗೊಜ್ಜು ಟೈಪ್ ಮಾಡಿದರೆ ಮುದ್ದೆ ಕೂಡ ತುಂಬ ಚೆನ್ನಾಗಿರುತ್ತೆ. ನಾವಿಲ್ಲಿ ಚಟ್ನಿ ಹೇಗೆ ಮಾಡೋದಂತ ತೋರಿಸ್ಕೊಟ್ಟಿದ್ದೀವಿ. ವಿಡಿಯೋ ಕೊನೆ ತನಕ ನೋಡಿ. ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ನಾವಿಲ್ಲಿ 2 ಮುಳುಗಾ ತೊಗೊಂಡಿದ್ದೀವಿ, ನೋಡ್ಬೋದು ಇಲ್ಲಿ. ಇದನ್ನೇ ಈಗ ಸುಡಬೇಕು, ಗ್ಯಾಸ್ ಹಚ್ಕೊಂಡ್ಬಿಟ್ಟು. ನೋಡಿ, ಈ ರೀತಿ ಎಲ್ಲ ಕಡೆಗಿನೂ ತಿರುಗಿಸಿ ಚೆನ್ನಾಗಿ ಸುಟ್ಕೋಬೇಕು ಈ ಮುಳುಗಾಯಿನ. ಪೂರ್ತಿ ಕರ್ರಗಾಗಬೇಕು, ಅದು ಸ್ವಲ್ಪ ಮೇಲುಗಡೆ ಇರೋಂಥ ಸಿಪ್ಪೆ ಎಲ್ಲ ಕರ್ರಗಾಗಬೇಕು. ಅಲ್ಲಿವರೆಗೂ ನಾವು ಸುಟ್ಕೋಬೇಕು ನೀಟಾಗಿ. ನೋಡಿ, ಇನ್ನೇನು ಮುಗಿತಾ ಬಂತು. ಇಷ್ಟ ಸುಟ್ಟರೆ ಸಾಕಾಗುತ್ತೆ. ಇನ್ನೊಂದು ಪ್ಲೇಟ್ಗೆ ಎತ್ತಿಟ್ಕೊಳ್ಳೋಣ. ನೆಕ್ಸ್ಟ್ ಇನ್ನೊಂದು ಮುಳುಗ ಇತ್ತಲ್ಲ, ಅದು ಕೂಡ ಅದೇ ರೀತಿ ಸುಟ್ಕೊತೀವಿ. ನೋಡಿ, ಇದನ್ನೂ ಅಷ್ಟೇ ಎಲ್ಲ ಕಡೆಗೂ ಹಿಂಗೆ ತಿರುಗಿಸಿ ಚೆನ್ನಾಗಿ ಸುಟ್ಕೋಬೇಕು. ಈಗ ಇದು ಸುಟ್ಟಾದಮೇಲೆ ಒಂದು ಪ್ಲೇಟ್ಗೆ ಎತ್ತಿಟ್ಕೊಳ್ಳೋಣ. ಎರಡೂ ಒಂದು ಪ್ಲೇಟ್ಗೆ ಎತ್ತಿಟ್ಕೊಂಡ್ಮೇಲೆ ಒಂದು 4 ಹಸಿಮೆಣ್ಸಿಕಾಯಿನ ಸುಟ್ಕೋಬೇಕು, ಅವನು ಕೂಡ ಸುಟ್ಕೋಬೇಕು. ನೋಡಿ, ಈ ರೀತಿ ಸುಟ್ಟುಬಿಟ್ಟು ಮಾಡೋದ್ರಿಂದ ಚಟ್ನಿ ತುಂಬ ಚೆನ್ನಾಗಿರುತ್ತೆ. ಟೇಸ್ಟ್ ಕೂಡ ಹಂಗೆ ಇರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ, ಮತ್ತೆ ಇದೇ ರೀತಿ ಮಾಡ್ಕೊತಾ ಇರ್ತೀರಾ. ಇಲ್ಲಿ ನೋಡಿ, ಮೆಣಸಿಕಾಯಿ ಕೂಡ ಚೆನ್ನಾಗಿ ಸುಟ್ಕೊಂಡಿದ್ದಾವೆ. ಇಷ್ಟು ಸುಟ್ಟರೆ ಇದು ಕೂಡ ಸಾಕಾಗುತ್ತೆ. ಇದನ್ನು ಕೂಡ ಒಂದು ಪ್ಲೇಟ್ಗೆ ಎತ್ತಿಟ್ಕೊಂಡ್ಬಿಟ್ಟು, ಈಗ ಮುಳುಗಾಯಿ ಅಷ್ಟೊತ್ತಿಗೆ ತಣ್ಣಗಾಗಿತ್ತಲ್ಲ, ಇದು ತಣ್ಣಗಾಗಿರೋಂಥ ಮುಳುಗಾಯಿದು ಈ ರೀತಿ ಸಿಪ್ಪೆನ ತಕ್ಕೋಬೇಕು ನೀಟಾಗಿ. ಸ್ವಲ್ಪ ಹಿಂಗಂದ್ರೆ ಸಾಕು, ಅದು ಬಂದುಬಿಡುತ್ತೆ ಸಿಪ್ಪೆ ಎಲ್ಲ. ನೋಡ್ಬೋದು ಇಲ್ಲಿ ಯಾವ ರೀತಿ ಸುಟ್ಟಿತ್ತಲ್ಲ, ಅದೆಲ್ಲ ಬಂದತ್ತೆ ನೋಡ್ರಿ ಮೇಲ್ಗಡೆಯಿಂದ. ನೋಡಿ, ಇವಾಗ ಚೆನ್ನಾಗಿ ಸುಟ್ಟಿದೆ ಮುಳುಗಾಯಿ. ಈ ರೀತಿ ಚೆನ್ನಾಗಿ ಸುಟ್ಕೊಂಡ್ರೆ ಚಟ್ನಿ ತುಂಬ ಟೇಸ್ಟಿಯಾಗಿ ಚೆನ್ನಾಗಿ ಬರುತ್ತೆ. ಇದು ಕೂಡ ಅದೇ ರೀತಿ ನಾವು ತಗೊತಾ ಇದ್ದೀವಿ ಸಿಪ್ಪೆನ. 2 ಸಿಪ್ಪೆ ತೆಗೆದಾದ್ಮೇಲೆ ಹಸಿಮೆಣ್ಸಿಕಾಯಿ ಕೂಡ ಜೋಡಿಸಿ ಇಟ್ಕೊಂಡಿದ್ದೀವಿ. ಮತ್ತು ಒಂದು ಟೊಮೊಟೊ ಕೂಡ ಸುಟ್ಕೋಬೇಕು. ನೋಡಿ, ಇಲ್ಲಿ 1 ಟೊಮೊಟೊ ತಗೊಳ್ತೀವಿ ನಾವು. 2 ಮುಳುಗಾಯಿ 1 ಟೊಮೊಟೊ ಹಣ್ಣು ಸಾಕಾಗುತ್ತೆ. ಇದು ಕೂಡ ಟೊಮೊಟೊ ಹಣ್ಣು ಕೂಡ ಚೆನ್ನಾಗಿ ಸುಡಬೇಕು. ಟೊಮೊಟೊ ಹಸಿ ಇರುತ್ತಲ್ಲ ಜಾಸ್ತಿ, ಹಂಗಾಗಿ ಬೇಗ ಸುಡಲ್ಲ, ಸ್ವಲ್ಪ ಟೈಮ್ ತಗೊಳುತ್ತೆ ಅಷ್ಟೇ ಟೊಮೊಟೊ ಸುಡೋದಕ್ಕೆ. ಇಷ್ಟು ಸುಟ್ಟರೆ ಅದು ಕೂಡ ಸಾಕಾಗುತ್ತೆ. ಇದನ್ನೆಲ್ಲ ಒಂದು ಪ್ಲೇಟ್ ಎತ್ತಿಟ್ಕೊಂಡ್ಬಿಟ್ಟು ಈಗ ಬೆಳ್ಳುಳ್ಳಿ ಒಂದು ಸ್ವಲ್ಪ ಹಾಕ್ಕೊಳ್ಳೋಣ, 1-2 ಬೆಳ್ಳುಳ್ಳಿ. ಇವಾಗ ಈ ಮುಳುಗಾಯಿನ ಸ್ವಲ್ಪ ಹಿಂಗೆ ನೋಡ್ಕೋಬೇಕ್ರಿ, ಒಳಗಡೆ ಹುಳ ಇರುತ್ತೆ ಅಂತ ಹೇಳ್ಬಿಟ್ಟು ನೋಡ್ಕೊಂಬಿಟ್ಟು ಈ ರೀತಿ ಹೆಚ್ಕೊತಿದ್ದೀವಿ ನಾವು. ಹೆಚ್ಕೊಂಡ್ರೆ ಚಟ್ನಿ ಮಾಡೋದಕ್ಕೆ ಬೇಗ ಸುಲಭವಾಗಿ ಬೇಗ ಆಗಿಬಿಡ್ತದೆ ಅಂತ ಹೇಳ್ಬಿಟ್ಟು ಜಾಸ್ತಿ ಟೈಮ್ ತೊಗೊಳ್ಳಲ್ಲ. ನೋಡಿ, ಈ ರೀತಿ ಹೆಚ್ಕೊಂಡು ನೋಡ್ಕೋಬೇಕು ಒಂದು ಟೈಮು. ಈ ರೀತಿ ಪೀಸಸ್ನ ಮಾಡ್ಕೊಂಡ್ಬಿಟ್ಟು ನಾವು ಮತ್ತೆ ಇನ್ನೊಂದು ಸ್ವಲ್ಪ ಮಿಕ್ಕಿತ್ತಲ್ಲ ಮುಳುಗಾಯಿ, ಅದು ಕೂಡ ಅದೇ ರೀತಿ ಮಾಡ್ಕೊತೀವಿ ನೋಡಿ. ಇದನ್ನು ರೆಡಿ ಆಯ್ತು. ಈಗ ಇದನ್ನೆಲ್ಲ ಒಂದು ಬೌಲ್ಗೆ ಹಾಕ್ಕೊಳ್ಳೋಣ. ಈಗ ಹಸಿಮೆಣ್ಸಿಕಾಯಿ ಕೂಡ ಬೇಗ ನುಣ್ಣಗಾಗುತ್ತೆ ಅಂತ ಹೇಳ್ಬಿಟ್ಟು ನಾವು ಕುಟ್ಟೋದಕ್ಕೆ ಚಟ್ನಿ ಬೇಗ ರೆಡಿ ಆಗುತ್ತೆ. ಟೊಮೊಟೊ ಹಣ್ಣು ಕೂಡ ಇದು ಮಿಕ್ಸಿಗೆ ಹಾಕ್ಬೋದು, ಅಷ್ಟೊಂದು ಟೇಸ್ಟ್ ಬರಲ್ಲ. ಅದಕ್ಕೋಸ್ಕರ ನಾವು ಹಂಗೆ ಕುಟ್ಕೊಂಡ್ಬಿಡೋಣ ಚಟ್ನಿನ ಅಂತ ಹೇಳ್ಬಿಟ್ಟು ನಾನು ಈ ರೀತಿ ಹೆಚ್ಕೊಂಡು ಹಾಕ್ಕೊತೀನಿ, ಬೇಗ ಆಗುತ್ತೆ ಅಂತ. ನೋಡಿ, ಇಲ್ಲಿ ನಾವು ಒಂದು ಬೇಳೆ ಮೆಸೆ ತೊಗೊಂಡ್ಬಿಟ್ಟು ಈ ಥರ ಸ್ವಲ್ಪ ಮಾಡ್ಕೊಂಬಿಟ್ರೆ ಚಟ್ನಿ ಬೇಗನೆ ರೆಡಿ ಆಗಿಬಿಡ್ತೈತಿ. ನೋಡಿ, ಇಷ್ಟೇ ಇದು ಮಾಡಿದ್ರೆ ಸಾಕಾಗುತ್ತೆ. ಇದು ಆಲ್ರೆಡಿ ಸುಟ್ಟು ಬೆಂದಿರುತ್ತಲ್ಲ, ಇಷ್ಟೇ ಸಾಕಾಗುತ್ತೆ. ಇಲ್ಲಿ ನೋಡಿ, ಟೊಮೊಟೊ ಹಣ್ಣು ಕೂಡ ನಾವು ಅದೇ ರೀತಿ ಮಾಡ್ಕೊತೀವಿ. ಈಗ ಸ್ವಲ್ಪ ರುಚಿ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ. ಈ ಬೆಳ್ಳುಳ್ಳಿನ ಸಪ್ರೇಟಾಗಿ ಕುಟ್ಕೊಂಬಿಟ್ಟು ಹಾಕೊಂಬಿಟ್ರೆ ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕೊಂಡ್ರೆ ಚಟ್ನಿ ರೆಡಿ ಆಗುತ್ತೆ. ನೋಡಿ, ಉಪ್ಪು ಹಾಕಿದ್ಮೇಲೆ ಮತ್ತೆ ಚೆನ್ನಾಗಿ ಹಿಂಗೆ ಈ ರೀತಿ ಇದು ಮಾಡ್ಕೋಬೇಕು, ಅಂದರೆ ನಾವು ಹಾಕಿರೋಂಥ ಉಪ್ಪು ಎಲ್ಲ ಕಡೆಗೆ ಚೆನ್ನಾಗಿ ಬೆರಿಬೇಕು ಅದು. ಮತ್ತು ನೋಡಿ, ಇಲ್ಲಿ ಕೊತ್ತಂಬರಿ ಸೊಪ್ಪು ಕೂಡ, ಅದಕ್ಕೆ ನಾನು ಎಲ್ಲದನ್ನೂ ಹೆಚ್ಕೊಂಬಿಟ್ಟು ಹಾಕ್ಕೊಂಬಿಟ್ಟಿನಿ. ಚಟ್ನಿ ಮಾಡೋಕ್ಕೆ ತುಂಬ ಈಜಿ ಮತ್ತು ಬೇಗ ಕೂಡ ಆಗುತ್ತೆ ಅಂತ ಹೇಳ್ಬಿಟ್ಟು. ನೋಡಿ, ಚಟ್ನಿ ರೆಡಿ ಆಯಿತು. ಮತ್ತು ಬೆಳ್ಳುಳ್ಳಿ 2 ಬೆಳ್ಳುಳ್ಳಿ ಕೂಡ ನಾವು ಜಜ್ಕೊಂಬಿಟ್ಟು ಹಾಕ್ಕೊಂಡಿದ್ದೀವಿ. 1 ಈರುಳ್ಳಿನ ಹೆಚ್ಕೊಂಡು ಹಾಕ್ಕೊಂಡಿದ್ದೀವಿ. ನೋಡಿರಿ, ಯಾರ್ಯಾರು ಮುಳುಗಾಯಿ ಪ್ರಿಯರಿದ್ದೀರಾ ಎಲ್ಲರಿಗೂ ತುಂಬ ಇಷ್ಟವಾಗುತ್ತೆ ಈ ಚಟ್ನಿ. ಒಂದ್ಸಲ ಟ್ರೈ ಮಾಡಿ ನೋಡಿ, ಬೇಗ ಕೂಡ ಆಗುತ್ತೆ. ನಾವು ತೋರಿಸ್ತೀವಲ್ಲ ಈ ರೀತಿ ಮಾಡಿಕೊಂಡ್ರೆ. ನೋಡಿ, ಈರುಳ್ಳಿ ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸರ್ವಿಂಗ್ ಬೌಲಿಗೆ ಸರ್ವ್ ಮಾಡ್ತಾಯಿದ್ದೀವಿ. ಮುಳುಗಾಯಿ ಚಟ್ನಿ ರೆಡಿ ಆಯಿತು. ನಿಮಗೆ ಹೇಗೆ ಅನಿಸ್ತು ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಬಿಸಿ ಬಿಸಿ ರೊಟ್ಟಿ ಜೊತೆ ಅಂತೂ ತುಂಬ ಚೆನ್ನಾಗಿರುತ್ತೆ ಈ ಚಟ್ನಿ. ತಪ್ಪದೇ ಟ್ರೈ ಮಾಡಿ. ಹೇಗೆ ಬಂತಂತ ಕಮೆಂಟ್ ಮಾಡೋದನ್ನು ಕೂಡ ಮರಿಬೇಡಿ.
ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ನಾವು ಮಾಡಿ ತೋರಿಸಿದ್ದೀವಿ. ನೀವು ಒಂದು ಸಲ ಟ್ರೈ ಮಾಡಲೇಬೇಕು. ವಿಡಿಯೋ ಕೊನೆ ತನಕ ನೋಡೋದಕ್ಕೆ ಧನ್ಯವಾದ.